ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್ ರಜೆ ಸಿಕ್ಕಿದೆ, ಅಂದರೆ ಆಫ್ ಸಿಕ್ಕಿದೆ ನನಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಯಾಕೆಂದರೆ ಸಂಡೇ ಡ್ಯೂಟಿ ಮಾಡಬೇಕು, ಅದಕ್ಕೆ. ಸೊ ರಜೆ ಅಂದ ತಕ್ಷಣ ಖುಷಿ ಪಡೋಂಗಿಲ್ಲ ಗೈಸ್, ಮನೆ ಕೆಲಸ ಇದೆ. ಅದರಲ್ಲೂ ಇವತ್ತು ಗುರುವಾರ ಬೇರೆ. ನಂದು ಇವತ್ತು ಫಾಸ್ಟಿಂಗು, ತಲೆ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಗಲೀಜಾಗಿದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ವಾಟರ್ ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲ ಇದೆ, ಆದರೆ ತಿನ್ನಕ್ಕೆ ಟೈಮ್ ಇಲ್ಲ. ಪಾಸ್ತಾ ತಂದು ಇಷ್ಟು ದಿನ ಆಯ್ತು, ಮಾಡೋಕ್ಕಾಗ್ತಿಲ್ಲ. ಇದು ಫುಲ್ ಶೇಂಗಾ ಚಟ್ನಿ. ಈ ಪೆನ್ನು, ಈ ಪಿನ್ನೆಲ್ಲ ಅಡುಗೆ ಮನೇಲಿದೆ. ಏನ್ ಹೇಳೋದು, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಷ್ಟು ಪಾತ್ರೆ ಬಿದ್ದಿದೆ ಅಂದ್ರೆ ಆಕ್ಚುಲಿ ನಿನ್ನೆನೆ ವಾಶ್ ಮಾಡಬೇಕಾಗಿತ್ತು. ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನೋಡೋಣ. ವಿಭೂತಿ ಹಚ್ಕೋತಾ ಇದ್ದೀನಿ. ಸೊ ನಂದು ಸ್ನಾನ ಎಲ್ಲ ಆಯಿತು. ಸೊ ಇವಾಗ ದೇವ್ರ ಪೂಜೆ ಮಾಡಬೇಕು. ರಾಘವೇಂದ್ರ ಸ್ವಾಮಿದು ಒಂದು ಹೊಸ ಸಾಂಗ್ ಲಾಂಚ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಕೇಳಿಲ್ಲ ಅದನ್ನಿಲ್ಲ. ಸೊ ಪ್ಲೀಸ್ ದಯವಿಟ್ಟು ಅದನ್ನು ಕೇಳಿ. ನಾನಂತೂ ದಿನಕ್ಕೊಂದು 3 ಸಲ ಅಂತೂ ಕೇಳ್ತೀನಿ ಅದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಂಗ್. ಮತ್ತು ನಮ್ಮದು ದೇವ್ರ ಮನೆ ಎಷ್ಟು ದೊಡ್ಡದಿದೆ ನೋಡಿ ಗೈಸ್. ನಮಗಿದೆ ದೊಡ್ಡ ದೇವ್ರ ಮನೆ ಬೆಂಗಳೂರು ಮನೆಯಲ್ಲಿ. ಚೆನ್ನಾಗಿದೆ, ಕ್ಯೂಟಾಗಿ. ಇವಳೇನಪ್ಪ ವಟ ವಟ ಅನ್ಕೊಂತ ಪೂಜೆ ಮಾಡ್ತಾ ಇದ್ದಾಳೆ ಅನ್ಕೋಬೋದು ದೇವರು. ಸೊ ಪೂಜೆ ಎಲ್ಲ ಆಯಿತು, ಕೆಲಸನೂ ಆಗಿದೆ, ಸ್ನಾನನೂ ಆಗಿದೆ, ಪೂಜೆನೂ ಆಗಿದೆ. ಇವಾಗ ಸ್ವಲ್ಪ ರೆಸ್ಟ್, ಮೊಬೈಲ್ ನೋಡೋ ರೆಸ್ಟ್. ಮೊಬೈಲ್ ನೋಡಿಕೊಂಡು ಆಮೇಲೆ ಸಿಗ್ತೀವಿ. ಗೈಸ್, ನಾನು ಒಂಚೂರು ವೀಡಿಯೋ ಮಾಡೋಣ ಅಂತ ಹೊರಗಡೆ ಬಂದೆ. ಟೆರೆಸ್ ಮೇಲೆ ಏನೋ ನನ್ನ ಫ್ರೆಂಡ್ಸು ಕಂಪ್ನಿ ಕೊಡೋಕ್ಕೆ ಬರ್ತಾ ಇದ್ದಾರೆ. ಹಂಗಂತ ನಾನು ಮಂಗ ಅಲ್ಲ.
ಹೆಂಗೆ ಹೋಗುತ್ತೆ ನೋಡಿ, ಅದು ಭಯನೇ ಆಗಲ್ಲ ಬರಬೇಕಾದ್ರೆ. ನನ್ನ ಕಡೆನೇ ಬರ್ತಾ ಇದೆ, ಏನೂ ಮಾಡಲ್ಲ ಪಾಪ. ಎಷ್ಟು ರಾಜಾರೋಷವಾಗಿ ಓಡಾಡ್ತವೆ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಮ್ಮ ಅಕ್ಕ ಬಂದಿದ್ದಾಳೆ ಡ್ಯೂಟಿ ಮುಗಿಸ್ಕೊಂಡು. ಅವಳು ವಿಡಿಯೋ ಮಾಡೋಕ್ಕೆ ಅಲ್ಲ, ವಿಡಿಯೋ ಶೂಟ್ ಮಾಡೋಕ್ಕೆ ಡ್ರೆಸ್ ಹುಡುಕ್ತಾ ಇದ್ದಾಳೆ. ಇಷ್ಟು ಡ್ರೆಸ್ ಇದ್ದರೂ ಸಿಗ್ತಾಯಿಲ್ಲ, ಏನು ಮಾಡೋದು. ನಾನೊಂದು ಡ್ಯಾನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ನನಗೆ ಡ್ಯಾನ್ಸ್ ಬರಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಸುಮ್ಮನೆ ವಾಪಸ್ ಬಂದೆ. ಇದು ವಿಡಿಯೋ ಮಾಡ್ಕೋತಾ ಇದ್ದೀನಿ, ಫೋಟೋ ಬಂತು ಏನು.